ನಮಸ್ತೆ. ನಗರಸಭಾ ಸದಸ್ಯರು ಎಲ್ಲಿದ್ರೂನು ನಮ್ಮ ಈ ಇದ್ರಿಸಾ ಮೊಹಲ್ಲಾ ನಾವು ಬರೋ ದಾರಿಯಲ್ಲಿ ಫಿಟ್ ಬ್ಲಾಕ್ ಆಗಿರುತ್ತೆ. ಈ ಏರಿಯಾದವರು ಕಂಪ್ಲೇಂಟ್ ಕೊಟ್ಟಿದೀವಿ. ಫಸ್ಟ್ ನಮಗೂ ಓಡಾಡಕ್ಕೆ ಮಕ್ಕಳು ಬರಕ್ಕೆಲ್ಲ ಚಿಕ್ಕ ಮಕ್ಕಳು ಇರೋದಿಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ. ದಯವಿಟ್ಟು ಬಂದು ಅದನ್ನು ಸಹಕರಿಸಿ ಕ್ಲೀನ್ ಮಾಡ್ಕೊಡ್ಬೇಕು ಅಂತ ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ. ಅವಾಗ ಬ್ಲಾಕ್ ಆಗ್ತಾ ಇರುತ್ತೆ. ಒಂದ್ 15 ದಿನ ಕ್ಲೀನ್ ಮಾಡ್ತಾರೆ, ಮತ್ತೆ ತಿರುಗಿ ಬ್ಲಾಕ್ ಆಗ್ತಾ ಇರುತ್ತೆ. ಅದನ್ನು ವ್ಯವಸ್ಥೆ ಏನೋ ಕ್ಲೀನ್ ಆಗಿ ನೋಡಿ ಸರಿ ಮಾಡ್ಕೊಡ್ಬೇಕು ಅಂತ. ವಿಶಾಲವಾದ ಹೊಸ ಶ್ರೀ ವೇಣು ಟಿವಿಎಸ್ ಶೋರೂಮ್ ಕೋಲಾರ್ ಬೈಪಾಸ್ ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ ಕಿಯಾ ಶೋರೂಮ್ ಎದುರು ಪ್ರಾರಂಭವಾಗಿದೆ. ಬುಕಿಂಗ್ ಆಫರ್ಸ್ ಮತ್ತು ಸರ್ವಿಸ್ ಗಾಗಿ ಕೂಡಲೇ ಸಂಪರ್ಕಿಸಿ 9986833899. ಸುಮಾರು ಜನ ಟೀಚರ್ಸ್ ಎಲ್ಲ ಇಲ್ಲಿ ಬರ್ತಾ ಇರ್ತಾರೆ, ಮಕ್ಕಳು ಬರ್ತಾ ಇರ್ತಾರೆ, ಓಡಾಡ್ತಾರೆ. ಪ್ರತಿ ಸರ್ತಿ ಇದೇ ಪ್ರಾಬ್ಲಮ್ ನಡೀತಾ ಇದೆ. ಗಾಡಿಗಳು ಓಡಾಡ್ಕೋಕಾಗಲ್ಲ, ಮಕ್ಕಳು ನಡ್ಕೊಂಡು ಓಡೋದು, ತುಂಬಾ ವಾಸನೆ ಬೇರೆ ಇರುತ್ತೆ ಇಲ್ಲಿ. ಇದು ಯಾರು ಗಮನ ಕೊಡ್ತಾ ಇಲ್ಲ ಸರಿಯಾಗಿ. ಅದು ಪರ್ಮನೆಂಟ್ ಇದು ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಇಲ್ಲ. ಬರ್ತಾರೆ, ಇಲ್ಲಿ ಏನ್ ನೋಡ್ತಾರೋ ಸ್ವಲ್ಪ ದಿನ ಅಷ್ಟೇ, ಮತ್ತೆ ಅದೇ ಪ್ರಾಬ್ಲಮ್ ರಿಪೀಟ್ ಆಗ್ತಾ ಇದೆ. ಸರಿಯಾಗಿ ನಡೀತಾ ಇಲ್ಲ. ಅದಕ್ಕೆ ಏನ್ ಮಾಡ್ಬೇಕು ಸರಿಯಾಗಿ ಮಾಡ್ತಾ ಇಲ್ಲ. ಶಾಲೆ ಮಕ್ಕಳು ಸುತ್ತಮುತ್ತಲು ಇರೋ ಮನೆಗಳಿಗೆ ತುಂಬಾನೇ ತೊಂದರೆ ಆಗ್ತಾ ಇದೆ. ವಾಸನೆಗೆಲ್ಲ ಇರಕ್ ಆಗ್ತಾ ಇಲ್ಲ ಇಲ್ಲಿ. ಎಷ್ಟು ಸರ್ತಿ ಪತ್ರ ಕೊಟ್ಟರು ಕೂಡ, ಲೆಟರ್ ಸುಮಾರು ಸರ್ತಿ ಕೊಟ್ಟಿದೀವಿ, ಕೊಟ್ಟರು ಕೂಡ ಯಾವುದೇ ಗಮನ ಕೊಡ್ತಾ ಇಲ್ಲ. ಕಸದ ಗಾಡಿನೂ ಬರಲ್ಲ ಇಲ್ಲಿ. ಕಸದ ಗಾಡಿನೂ ಬರಲ್ಲ, ಕಸನ ಯಾವ್ದು ತಗೊಂಡು ಹೋಗ್ತಾ ಇಲ್ಲ. ಪೈಪ್ ಲೈನ್ ಚೇಂಜ್ ಮಾಡಿ ಆದ್ರೂ ಅಥವಾ ಕ್ಲೀನ್ ಮಾಡಿ ಇದ್ ಮಾಡಿಸ್ಕೊಡ್ಬೇಕು. ಇದ್ರಿಸಾ ಮಗನಿಂದ ವಾರ್ಡ್ ನಂಬರ್ 20 ವಾರ್ಡ್ ನಂಬರ್ ನಮ್ಮದು. ಇದು ಇಂಡಸ್ಟ್ರಿ ಏರಿಯಾನಲ್ಲಿ ಇದು ಚೇಂಬರ್ದು ಪೈಪ್ ಹೋಗ್ಬಿಟ್ಟು ತುಂಬ ತೊಂದರೆ ಆಗಿಬಿಡ್ತಾ ಇದೆ ನಮಗೆ. ಪದೇ ಇಲ್ಲಿ ಎಲ್ಲ ಬ್ಲಾಕ್ ಆಗಿಬಿಡ್ತದೆ. ಕುಡಿಯೋಕ್ಕೆ ನೀರಿಗೂ ಕಷ್ಟ. ಕುಡಿಯೋಕ್ಕೆ ನೀರು ಹಿಡ್ಕೊಳ್ಳೋದು ಹೋದ್ರೆ ವಾಸನೆ ನೀರು ಬರುತ್ತದೆ. ಇದು ಪ್ರಾಬ್ಲಮ್ ಆಗ್ತಾ ಇದೆ. ಅದು ಅಲ್ಲಿ ಹೇಳಿದ್ರೆ ಯಾರು ಯೋಚನೆ ಮಾಡ್ತಾ ಇಲ್ಲ. ತುಂಬ ಬ್ಲಾಕ್ ಆಗಿಬಿಟ್ಟಿದೆ ಇಲ್ಲಿ. ತುಂಬ ಕಷ್ಟ. ಒಂದಲ್ಲ 10 ಜನ ಮನೆಯಲ್ಲಿ ಪೂರ್ತಿ ಗಲೀಜು ನೀರು ಬರ್ತಾ ಇದೆ. ಅದಕ್ಕೆ ಯಾರು ಹೇಳಿದ್ರು ಯಾರು ಯೋಚನೆ ಮಾಡ್ತಾ ಇಲ್ಲ. ಅಲ್ಲಿ ತುಂಬ ನಮಗೆ ಬಾಧ ಆಗ್ತಾ ಇದೆ. ಅದು ಯಾರೂ ಸ್ವಲ್ಪ ದಯವಿಟ್ಟು ನಮಗೆ ಕ್ಲೀನ್ ಕೊಟ್ಬಿಟ್ಟು ಅದು ಪೈಪ್ ಅಲ್ಲಿಂದ ಕೊಟ್ಬಿಟ್ಟಿದ್ದಾರೆ. ಅದಕ್ಕೋಸ್ಕರ ನಮಗೆ ತುಂಬ ಬಾಧ ಆಗ್ತದೆ. ಕ್ಲೀನ್ ಮಾಡಿಕೊಟ್ರೆ ತುಂಬ ಅನುಕೂಲ ಆಗ್ಬಿಡುತ್ತೆ ನಮಗೆಲ್ಲ. ಕೌನ್ಸಲ್ ಒಂದು ಸತಿನೂ ಕೌನ್ಸಲ್ ಬಂದಿಲ್ಲ. ಕೌನ್ಸಲ್ ಮನೆ 10 ಸತಿ 100 ಸತಿ ಹೋಗ್ದವನು ಕೌನ್ಸಲ್ ನಮಗೆ ಏರಿಯಾಗೆ ಕೌನ್ಸಲ್ ಬರೋದೇ ಇಲ್ಲ. ಅವ್ರು ಗೆದ್ರೂ ಬಂದಿಲ್ಲ. ಇವತ್ತು ಅವಾಗ ಗೆದ್ದಿರೋದ್ರಿಂದ ಇವಾಗವರೆಗೂ ಅವ್ರು ಬಂದೇ ಇಲ್ಲ. ಯಾರು ಏನಾಗ್ತಾ ಎಲೆಕ್ಷನ್ ಒಂದು ಸತಿ ಬಂದ್ಬಿಟ್ಟು ಏರಿಯಾ ಒಳಗಡೆ ಬಂದ್ಬಿಟ್ಟು ಒಂದು ಸತಿ ಕೇಳಿದ್ದಾರೆ. ನಮ್ಗೆ ಓಟ್ ಕಡಿ ಅಷ್ಟೇ ಹೇಳಿರೋದು. ಇದ್ರಿಸಾ ಮಗನಲ್ಲಿ 600 ಓಟ್ ಐತೆ. 600 ಓಟ್ ಇರೋದು. ಅವ್ರು ಬಂದ್ಬಿಟ್ಟು ಒಂದು ಸತಿ ಹೇಳ್ಬಿಟ್ಟು ಹೋಗ್ಬಿಟ್ಟಿರೋದು. ಇನ್ನೂವರೆಗೂ 4 ವರ್ಷ ಆಯಿತು. ಇನ್ನೂ ಇಲ್ಲ ಸೌಕರ್ಯನೇ ಇಲ್ಲ, ಅನುಕೂಲ ಇಲ್ಲ. ಇಲ್ಲಿ ಹೇಳೋಕ್ಕೆ ಬಾಧೆ. ಅದು ನಿಮಗೆ ತೋರಿಸಿ ಎಲ್ಲರೂ ಗೊತ್ತಾಗುತ್ತೆ. ನೀವು ವಿಡಿಯೋ ಎಲ್ಲ ನೋಡಿದ್ದೀರಾ, ನೀವು ಮುಂದ್ಗಡೆ ಎಲ್ಲ ಬರುತ್ತೆ ನಿಮಗೆ. ಮೈನಾರಿಟೀಸ್ ಫಂಡ್ಗೆ ಅಂತ ಕೋಟ್ಯಾಂತರ ರೂಪಾಯಿ ಹಾಕಿದ್ದಾರೆ. ನಿಮ್ಮ ಏರಿಯಾ ಮೈನಾರಿಟಿ ಇದಲ್ಲ ಇದು? ಎಲ್ಲಿ ಸರ್ ಅದು ಮೈನಾರಿಟಿ ಎಲ್ಲಿ ಸರ್? ನಮ್ದು ಯೋಚನೆ ಮಾಡೋದು ಯಾರು ಇಲ್ಲ ಸರ್. ನಮ್ಗೆ ನಾವು ಎಲ್ಲ ಈ ರೀತಿ ಐತಲ್ಲ ಅಂತ ಎಷ್ಟು ಹೇಳಿದ್ರು ಅವ್ರ ಮನೆ ಬಾಗಿನಲ್ಲಿ 1 ಗಂಟೆ ವೇಟ್ ಮಾಡಬೇಕು ಅಷ್ಟೇ. 1 ಗಂಟೆ ವೇಟ್ ಮಾಡಿದ್ರು ಮಾತಾಡೋದು ಕಷ್ಟ ಅವ್ರಿಗೆ.